ಎಲ್ರಿಗೂ ನಮಸ್ಕಾರ. ಒಂದು ವ್ಯಕ್ತಿಯ ಬದುಕಿನಲ್ಲಿ ಶಿಕ್ಷಣ ಅನ್ನುವಂಥದ್ದು ಬಹಳ ಮಹತ್ವದ್ದು. ನಾವು ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಪ್ರೈಮರಿ ಎಜುಕೇಶನ್, ಎರಡನೇದು PUC ಎಜುಕೇಶನ್, ಈ ಎರಡು ವಿಭಾಗದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. 1ರಿಂದ 10ನೇ ಕ್ಲಾಸ್ ವರೆಗಿದ್ದು ಒಂದು ಭಾಗ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗಿದ್ದು ಒಂದು ಭಾಗ. ಅಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಉತ್ಕೃಷ್ಟವಾದಂತಹ ಶೈಕ್ಷಣಿಕ ವ್ಯವಸ್ಥೆಗೆ ಜೊತೆಗೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತಹ ಅನೇಕ ಚಟುವಟಿಕೆಗಳನ್ನು ಕೊಡೋದರ ಮುಖಾಂತರ ಒಂದು ಸಮಗ್ರ ಶಿಕ್ಷಣವನ್ನು ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೊಡ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆ ಇರುವಂತದ್ದು ನಗರದ ಎಲ್ಲ ಜಂಜಾಟಗಳಿಂದ ದೂರ ಇದ್ಕೊಂಡು ಒಂದು ಹಳ್ಳಿಯ ರಮ್ಯವಾಗಿರುವಂತಹ ಒಂದು ಪರಿಸರದಲ್ಲಿ ನಮ್ಮ ವಿದ್ಯಾಸಂಸ್ಥೆ ತಲೆ ಎತ್ತಿದೆ. ಈಗ ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭ ಆಗಿ 1 ವರ್ಷ ಆಯ್ತು. ಈಗಾಗಲೇ ನಮ್ಮಲ್ಲಿ 400 ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ತರಗತಿಯ ಕ್ಲಾಸ್ ರೂಮ್ನ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳನ್ನು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ನಾವು ಒದಗಿಸ್ತಾ ಇದ್ದೇವೆ. ಅದಕ್ಕೋಸ್ಕರ 2 ವಿಶಾಲವಾದಂತಹ ಆಟದ ಮೈದಾನಗಳನ್ನು ನಮ್ಮ ವಿದ್ಯಾಸಂಸ್ಥೆ ಹೊಂದಿದೆ. ಅದರ ಜೊತೆಗೆ ಬೇಕಾದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೂಡ ನಾವು ನಮ್ಮಲ್ಲಿ ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ. ಒಂದು 10 ವಿಧದ ಸಾಂಸ್ಕೃತಿಕ ತರಬೇತಿಗೆ ನಾವು ವಿದ್ಯಾಸಂಸ್ಥೆಯಲ್ಲಿ ನಾವು ಅವಕಾಶ ಕೊಟ್ಟಿದ್ದೇವೆ. ನಾವು ನಂಬಿಕೊಂಡು ಬಂದಿರುವಂತಹ ವಿಚಾರ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವದ ಸಂಪೂರ್ಣ ವಿಕಸನ ಆಗಬೇಕು ಅಂತ ಹೇಳಿದ್ರೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ ಮಕ್ಕಳ ವ್ಯಕ್ತಿತ್ವವನ್ನು ಕಟ್ಟುವಂತಹ ಪ್ರಯತ್ನವನ್ನು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು. ಆ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದೇವೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ಒದಗಿಸಿದ್ದೇವೆ. ನಾಡಿನ ಎಲ್ಲ ಜನರು ಇದರ ಸದುಪಯೋಗವನ್ನು ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದು ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬಹಳ ಮಹತ್ವದ ಅಂಶ ಇರುವಂತದ್ದು PUC ಎಜುಕೇಶನ್ ಅಲ್ಲಿ. ಇವತ್ತು PUC ಅನ್ನುವಂತಹ ಪ್ರಶ್ನೆ ಬಂದಾಗ ಎಲ್ಲ ಪೇರೆಂಟ್ಸ್ ಅಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಕುತೂಹಲ ಮತ್ತು ಆತಂಕವನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು PUC ಅಲ್ಲಿ ಎಲ್ರಿಗೂ ಕೂಡ ನನ್ನ ಮಗ, ನನ್ನ ಮಗು ಅಥವಾ ನನ್ನ ಮಗಳು ಫಸ್ಟ್ ರ್ಯಾಂಕ್ ಬರ್ಬೇಕನ್ನುವಂತಹ ಒಂದು ಅಪೇಕ್ಷೆ ಎಲ್ಲ ಪೇರೆಂಟ್ಸಿಗೆ ಕೂಡ ಇವತ್ತು ಇದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕೂಡ ಎಲ್ರಿಗೂ ಕೂಡ ನಮಗೆ ಫಸ್ಟ್ ರ್ಯಾಂಕ್ ಬರ್ಬೇಕನ್ನುವಂತಹ ಒಂದು ವಿಶೇಷವಾದಂತಹ ಅಪೇಕ್ಷೆ ಎಲ್ಲರಲ್ಲೂ ಕೂಡ ನಾವು ಕಾಣ್ತಾ ಇದ್ದೇವೆ. ಇವತ್ತು ಸಾಕಷ್ಟು ಒತ್ತಡದಲ್ಲಿ ವಿದ್ಯಾರ್ಥಿಗಳು ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ರಾಜೇಶ್ವರಿ ವಿದ್ಯಾಸಂಸ್ಥೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಆ ಒಂದು ಉತ್ಕೃಷ್ಟವಾದಂತಹ ಶೈಕ್ಷಣಿಕ ವ್ಯವಸ್ಥೆಯ ಜೊತೆಗೆ ಎಲ್ಲೂ ಕೂಡ ಒತ್ತಡ ಆಗದ ಹಾಗೆ ಬೇಕಾದಷ್ಟು ಬೇರೆ ರೀತಿಯ ಚಟುವಟಿಕೆಗಳಿಗೆ ಕೂಡ ಅವಕಾಶವನ್ನು ಕೊಟ್ಟು ವಿದ್ಯಾರ್ಥಿಗಳು ಒಂದು ಸ್ವಚ್ಛವಾದಂತಹ ಮತ್ತು ಪ್ರಶಾಂತವಾದಂತಹ ಒಂದು ಮಾನಸಿಕತೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಉದಾಹರಣೆಗೆ ಶಿಕ್ಷಣದ ಜೊತೆಗೆ ಯೋಗಕ್ಕೆ ಬೇಕಾದಷ್ಟು ಸೌಲಭ್ಯವನ್ನು ಕೊಟ್ಟಿದ್ದೇವೆ. ಸಾಯಂಕಾಲ 1 ಗಂಟೆ ಆಟ ಆಡ್ಲಿಕ್ಕೆ ಕೂಡ ನಮ್ಮಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಜೊತೆಗೆ ರಾತ್ರಿ ಒಂದು ಅರ್ಧ ಗಂಟೆ ಭಜನೆಗೆ ಕೂಡ ನಾವು ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇವೆ. ನಾವು ನಮ್ಮ ವಿದ್ಯಾರ್ಥಿಗಳನ್ನು ಗಮನಿಸಿದ್ರೆ ಎಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಒತ್ತಡದಲ್ಲಿ ಇರೋದಿಲ್ಲ. ಸಾಕಷ್ಟು ಪ್ರಶಾಂತವಾಗಿ, ಸಾಕಷ್ಟು ನೆಮ್ಮದಿಯಿಂದ ಎಜುಕೇಶನ್ ಅನ್ನು ಅತ್ಯಂತ ಸಂತೋಷವಾಗಿ, ಅತ್ಯಂತ ಸುಖಮಯವಾಗಿ ಅನುಭವಿಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ. CET, NEET, JEE ಅಂತಹ ಕೋಚಿಂಗ್ ಕ್ಲಾಸ್ಗಳಿರ್ಬೋದು, ಅದು ಎಲ್ಲೂ ಕೂಡ ಮಕ್ಕಳಿಗೆ ಒತ್ತಡ ಅಂತ ಅನಿಸ್ತಾ ಇಲ್ಲ. ಅದನ್ನು ಬಹಳಷ್ಟು ಸುಲಲಿತವಾಗಿ, ಅತ್ಯಂತ ಆನಂದದಿಂದ ಆ ಕ್ಲಾಸ್ಗಳಲ್ಲಿ ಭಾಗವಹಿಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇವತ್ತು ನಮ್ಮ ಶಿಕ್ಷಕರನ್ನು ತಗೊಂಡ್ರೆ ನಮ್ಮ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಶ್ರೇಷ್ಠವಾದಂತಹ ಶಿಕ್ಷಕರು ನಮ್ಮಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ. ಉತ್ಕೃಷ್ಟವಾದಂತಹ ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಈ ವರ್ಷ ವಿಶೇಷವಾಗಿ ಸೆಕೆಂಡ್ PUCಗೆ ನಮ್ಮಲ್ಲಿ ಒಂದು 60 ವಿದ್ಯಾರ್ಥಿಗಳಿಗೆ ನಾವು ವಿಶೇಷವಾಗಿ ಅಡ್ಮಿಷನ್ ಅನ್ನು ಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಸಾಕಷ್ಟು ರಿಯಾಯಿತಿಯನ್ನು ಕೂಡ ಕೊಡಬೇಕನ್ನುವಂತ ಯೋಚನೆಯನ್ನು ಮಾಡಿದ್ದೇವೆ. ಹಾಸ್ಟೆಲ್ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದೇವೆ. ಯಾರಾದ್ರೂ ಆಸಕ್ತ ವಿದ್ಯಾರ್ಥಿಗಳು ಸೆಕೆಂಡ್ PUCಗೆ ನಮ್ಮಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಟ್ರೆ ಖಂಡಿತವಾಗಿ ನಾವು ಅಡ್ಮಿಷನ್ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಈ ಫೆಬ್ರವರಿ 23ನೇ ತಾರೀಕಿಂದ ಅವರಿಗೆ ಕ್ಲಾಸಸ್ ಪ್ರಾರಂಭ ಆಗುತ್ತೆ. ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ತಕ್ಷಣ ನಮ್ಮನ್ನು ಸಂಪರ್ಕ ಮಾಡಬೇಕು ಮತ್ತು ನಮ್ಮಲ್ಲಿ ಅಡ್ಮಿಷನ್ ಅನ್ನು ಪಡ್ಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ.